ಚಪ್ಪಾಳೆ ತಟ್ಟಬೇಕು ತಾವೆಲ್ಲ. ಚಪ್ಪಾಳೆ ತಟ್ಟಬೇಕು ತಾವೆಲ್ಲರೂ. ಚಪ್ಪಾಳೆ ತಟ್ಟಬೇಕು ಎಲ್ಲ. ಅಭಿನಂದನೆಗಳು. ಚಪ್ಪಾಳೆ ತಟ್ಟಬೇಕು. ಅದೇ ರೀತಿಯಾಗಿ ಅದೇ ರೀತಿಯಾಗಿ
ಅಲ್ಲಿ ಇವರು ನಟನೆ ಮಾಡ್ತಿದ್ರು. ಹಾಗಲ್ಲ ಅಲ್ಲಿ ಬಂದಿಲ್ಲ ಇಲ್ಲೇ ಇದಕ್ಕೆ ಬಂದಲ್ಲ ನೋಡ ಕಳ್ಕೊಂಡು ನೋಡ್ಕೊಂಡು ಆಯ್ತು, ಆ ಜಾತ್ರೆ ಕಾಣುತ್ತೆ ಬೇಕಂದ್ರೆ ಇಲ್ಲ ಹಂಗೆ ಕಾಣ್ತಾರೆ. ಅದಕ್ಕೆ ಒಳಗಿನಿಂದ ಭಯಭಕ್ತಿಯಿಂದ ವಿಚಾರ ಮಾಡಬೇಕು. ಅದಲ್ಲ ನೀನು ಯಾರೋ, ನೀನು ಎಲ್ಲಿಂದ ಬಂದಿ, ನಿನ್ನ ಹೆಸರು ಏನು ಅಂತ ಕೇಳಕತ್ತಾರ. ನಿನ್ನ ಹೆಸರು ಹೇಳ್ಬಿಡಪ್ಪ. ಸ್ವಾಮಿ ಸಾರಥಿ ಸಾರಥ್ ಅಂತ ಕರೀತಾರೆ ಸ್ವಾಮಿ. ತಾವು ದಾರ ತಮ್ಮನಾಮ ಹಾಕಿದ್ದೇವೆ. ಜನಿಸಿದಂತ ವಿಘ್ನೇಶ್ವರ ಅಂತೆ. ಆ ಕೈಲಾಸವನ್ನು ಬಿಟ್ಟು ಸಭಾಂತರಕ್ಕೆ ಹಾಕಿ ಬಂದ ವಿಘ್ನೇಶ್ವರ ಆದ್ರೆ ಒಳ್ಳೆದಾಯ್ತು ಸ್ವಾಮಿ. ಆ ಅರಮಂದಿರವನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣ ದತ್ತ
ತಿರಿಧಾತಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರು ಹಿಂದೆ ನೋಡ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಂದ್ರೆ ಸುಮ್ಕೊಡ್ರಿ. ಎಲ್ಲ ಒಂದೇ ಲೆಕ್ಕಾರ ಅದಕ್ಕೆ ಹಾಗಲ್ಲ ವಿಚಾರಿಸಿ ಮಾಡಿದ್ರು. ಪೂಜೆ ಅಂತ ಆಯ್ತಲ್ಲ, ನೈವೇದ್ಯದಿಂದ ಭಯಭಕ್ತಿಯಿಂದ ವಿಚಾರ ಮಾಡು. ಯಾರಂದ್ರೆ ಗೊತ್ತಾಗ್ತದೆ. ಬಂದರು ಸ್ವಾಮಿ. ಬಲೆ ಬಲೆ. ಆ ಆ ಎಲ್ಲಿ ರೋಡ್ ಕೆಟ್ಟದಲ್ಲ, ಸ್ವಲ್ಪ ಕಂಕರ್ ಬೇಕಂತಾರ. ಹಾಗಲ್ಲ, ಆ, ಕಿಂಕರನಾಗಿ ಸೇವೆ ಮಾಡಿದ್ರೆ ಶಂಕರನಾಗ್ತಾನ. ಹೌದಲ್ಲ? ಹೌದು. ಶಂಕರ ನಮ್ಮ ಶಬ್ದದಲ್ಲಿ ಕಂಕರ್ ಅಂದಂಗ ಆಯ್ತು. ಹಾಗಲ್ಲ, ಇರ್ಲಿ. ಆಯ್ತು. ನೀವು ನಿಮ್ಮ ಹೆಸರನ್ನು ಹೇಳ್ಬೇಕು. ಸಾರಥಿ ಸಾರಥ ಅಂತ ಕರೀತಾರೆ ಸ್ವಾಮಿ. ತಾವುದಾದ ತಮ್ಮ ನಾಮ ಅಂಕಿತವೇ. ಸಕಲ ಭಕ್ತಾದಿಗಳಿಗೆ ಸುಖವನ್ನು ಕೊಟ್ಟು ನೀರನಾಗಿ ಸೇರಿ ಸಮುದ್ರದೋಡು ಬೆರೆಯುವ ಜ್ವಾಲಕಪುರದೋಡು ರಂಜಿಸುವ ಹೌದು. ಬಾಲಕೃಷ್ಣ ಮೂರ್ತಿಯನ್ನು ತುಳಿಯಲೇ ಸಾಲದೆ. ವಸುದೇವಿಗೆ ದೇವಿಕೆಯ ಗರ್ಭದಲ್ಲಿ ಜನಿಸಿದಂತ ಬಾಲಕೃಷ್ಣ ಮೂರ್ತಿಯಂತೆ. ಹಾ, ಬಾಲಕೃಷ್ಣ ಮೂರ್ತಿ ಆದರೆ ಒಳಿತಾಗಿ ಸ್ವಾಮಿ ಅರವಿಂದರನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣವೇ. ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಹೌದು. ಇಂದಿನ ದಿನ ನನ್ನ ಪರಿಪೂರ್ಣ ವರ್ಷದಿಂದ ಪ್ರವೇಶದ ಕಾರಣ ರಂಗ ಭಕ್ತರ ಸ್ಟಾರ್ಡಮ್ ನೆರವೇರಿಸುವ ಕಾರಣ ಆ ಈ ಸಭೆಗೆ ಬರುವವರಿಗೆ ಸಾಧ್ಯ. ಆ
ವಿಜ್ಞಾಪನೆ. ಬಾಲಕೃಷ್ಣ ವಿಘ್ನೇಶ್ವರಗಳಿಗೆ ಅವರ ಕಲವನ್ನು ಮೆಚ್ಚಿಕೊಂಡು ಸಂಗಮ ಧನ್ಯನಾದೆ. ಆಯ್ತು ಕೇಳಿದೆನು ಕೇಳ್ತೀನಿ ಸ್ವಾಮಿ. ನಿಮ್ಮ ಮಾತು ಕೇಳಿದ್ರೆ ಜಾಗೃತಿ
बीबी लंबी उसका भी बड़ा नाम है किसका बीबी लंबी है किसका बीबी लंबी उसका भी बड़ा नाम है किसका बीबी लंबी कोटे से लगा लो इसका क्या काम है कोटे से लगा लो इसका क्या काम है मेरे हम लोग ಬಂದವರು ಬಿಂಗ್ಯಾರ ಅನ್ಕೊಂಡಿದೀವಿ ನಾವು. ಆಗಲ್ಲ. ಮತ್ತೆ ಇವ್ರಂತ ಯಾರಂತ ನಮ್ ಕೂನ ಇಲ್ಲ. ಇರ್ಲಿಲ್ಲಲ್ಲ? ಇನ್ನೊಂದು ಕೂನ ಅದ ಇರ್ಲಿ, ಪೂಜೆ ಮಾಡು ಮೊದಲು. ಅವಾಗ ಗೊತ್ತಾಗ್ತದ. ಆಮೇಲೆ ಆಯ್ತಾಯ್ತು. ವಿಚಾರ ನಯವಿನಯದಿಂದ ಭಯಕ್ತಿಯಿಂದ ವಿಚಾರ ಮಾಡಿದ್ರೆ ಎಂತ ಆಯ್ತು ವಿಚಾರ ಮಾಡ್ಲ. ಇರ್ಲಿ. ಹಾ ಹಾಗಲ್ಲ, ಹಾ ದೊಡ್ಡವರು ಬಂದಿರ್ತಾರ, ಹೌದು ನಯವಿನಯದಿಂದ ಭಯಭಕ್ತಿಯಿಂದ ವಿಚಾರ ಮಾಡಿದ್ರೆ ಮಾತಾಡ್ತಾರ. ಹೌದಾ? ಹೌದಲ್ಲ? ಆಯ್ತು. ಏನೋ ಮತ್ತೆ ಹೆಂಗ್ ಮಾತಾಡ್ತಾರೆ. ತಪ್ಪರ ಚಪ್ಪರಿಸುತ್ತ ಮೊದಲಾದವರನ್ನು ತಪ್ಪನ ಕೆಡವಿ ಸಪ್ತ ಸಮುದ್ರವು ಕುಡಿತು ಮಾಡಿ ಕುಡಿವೆ ಎಲೈ ಹಾಕಿಲಾದ ಕೋಟಿ ಪೃಥ್ವಿಯನ್ನು ಎನ್ನ ಪಾದದಿಂದ ಬೆಟ್ಟಿ ಎಲೈ ಅನಗ ಎದರಾದ ಬಂಡರನ್ನು ಬಿಡಿದು ಪಡಾಡನ್ನು ಮಣ್ಣಿಗೆ ಅಪ್ಪಳಿಸಿ ಮತ್ತು ಅವರ ಎಣವನ್ನು ಪಾತಾಳ ಗಂಗೆಯೊಳು ಒಗೆಯುವುದು ಗಟ್ಟಿಯಾಗಿ ಮಾತನಾಡುವ ಭ್ರಷ್ಟರನ್ನು ಎನ್ನ ಗದಾರ್ಥನದ ಗಟ್ಟಿಯಾಗಿ ಮುಟ್ಟಿ ಅವರ ಪ್ರಾಣವನ್ನು ಎಂಬ ಲೋಕಕ್ಕೆ ಹತ್ತಿ ನಮ್ಮ ಪಾದಿಂದ ಈ ಭೂಮಿಯನ್ನು ತುಳಿದು ಮಹಾತಾಳ ಲೋಕದಲ್ಲಿರುವ ಪಾಮರನ್ನು ಹಿಡಿದು ತಂದು ಎನ್ನ ಆಜ್ಞೆಯ ಪ್ರಕಾರ ನಡೆಯುವಂತೆ ಮಾಡಿರುವನು. ಅಂದ ಬಳಿಕ ನೀನುದಾರು ನಿನ್ನ ದೇಹ ನಾಮವನ್ನು ವಿಸ್ತರಿಸಿದರ ವಿಸ್ತರಿಸಿ ಅಲ್ಲ ಎನ್ನ ಮುಂದೆ ಯಾರು ನಿಂತ ಮಾತನಾಡಿದವರು ಯಾರಿಲ್ಲ. ನೀನು ನಿನ್ನ ಹೆಸರೇನು? ಇಂಥ ಪರಾಕ್ರಮವನ್ನು ನಿಂತು ಒಂದವನು ದಾರನ್ನು ವಿಚಾರ ಮಾಡಿದೆ. ಹೌದು, ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ನೀನು ದಾರ ನಿನ್ನ ಹೆಸರೇನು ಅಂತ ಕೇಳ್ತಾರ. ನಮ್ಮ ನಿನ್ನ ಹೆಸರು ಅಂತ ಹೇಳ್ಬೇಕಂತೆ. ಸಾರಥಿ ಸಾರಥಂತ ಕರೀತಾರೆ ಸ್ವಾಮಿ. ಏನು ನನಗೆ ಸಾರಥಿ ಆದರೆ ಉತ್ತಮವಾಯ್ತು. ಹೌದು ಸ್ವಾಮಿ. ಹೀಗೆ ಬಂದ ಸ್ವಾಮಿ. ಹಿಡಿ ಹಿಡಿ ಬಂಗಾರದ ಕಡಗವನ್ನು ಕೊಡುವೆ ಕಡಗವನ್ನು ಧರಿಸಿಕೊ. ಎಲೈ ಸಾರಥಿ, ಇದು ನಿನಗೆ ಒಪ್ಪಿತೆ. ಹಾಗಾದರೆ ಇತ್ತ ಬರುವಂತವನಾಗು. ಕೇಳ್ತೀನಿ ಸ್ವಾಮಿ. ಯಾವುದಾರಂದರೆ ಪುಂಡರಿಗೆ ಬಂಡ ಮಂಡಲಾಗ್ತದೆ ಚಂಡ ಪ್ರಚಂಡ ಕೋಟಿ ದೇವರುಗಳಿಗೆ ಎಲೈ ಅನ್ನ ನಾಸಿಕಾಗ್ರದೆ ಸೂಸುವ ಶ್ವಾಸನವು ಸವಿದು ಚನ್ನ ಹರ್ಪದಗೆ ಬಾಲಕನೆಂಬುದು ಎತ್ತಲು ಹಡಿಗಿದರು. ಇಂದ್ರನೆಂಬುವುದು ಇದೇನು ಹರ್ಪಟವೆಂದು ಭಯದಲ್ಲಿ ಗೆದ್ದನು. ವರನದ ದೇಹ ಕರಗಿ ನೀರಾಗಿ ಬಂದು
ಅಲ್ಲೆಲ್ಲಿ ಸೆರೆ ಸಾಡುತ್ತಿರುವುದು ಧನಾಧಿಪನಾದ ಕುಬೇರನು ಧನದ ಕಟ್ಟೆಯ ಬಿಟ್ಟು ಬಿಟ್ಟು ಗಾಬರಿಯಿಂದ ಒತ್ತಟ್ಟ ಕುಳಿತನು. ಈಚ ನಂಬುವುದು ಇದೇನು ಮೋಸವಾಯಿತಂದು ಪ್ರಸನ್ನದೋಳು ಇರುವನು. ಎಲೈ ಸಾರತೆ ಎಲ್ಲ ಶಸ್ತ್ರದ ರಭಸಕ್ಕೆ ಮೂರು ಬಂದು ಕುಗ್ಗಿದನು. ಆದಿಶೇಷನು ಬಗ್ಗಿದನು. ಸ್ವಾಮಿ ಮಾರ್ಗಕ್ಕೆ ಅಷ್ಟ ಪರ್ವತಗಳು ತರತರದ ನಡುಗಿದವು, ಸತ್ತು ಸರಿದೆಯೋ ಕುಣಿಗಿದವು. ಅನ್ನ ಹರ್ಪಟಕ್ಕೆ ಹರಿಹರ ಬ್ರಹ್ಮಾದಿಗಳು ಎತ್ತಲ ಓಡಿ ಹೋದರು. ನನ್ನ ಹೆಸರು ಕೇಳಿದರೆ ತ್ರಯಿ ಜಗತ್ತಿನ ಜನರಿಗೆ ಕುಗಿಲ್ ಎನ್ನುವುದು ಕರ್ಪಿಣಿಯದ ಹೊಟ್ಟೆ ಒಳಗಿನ ಶಿಶುವು ಹರಸದೆ ಕಿರಿಸದೆ ಸಪ್ಪಳಾಗದೆ ಈ ಭೂಮಿಗೆ ಬೀಳುವುದು. ಇಂಥ ಭುಜಬಲ ಪರಾಕ್ರಮಿ ರಾಕ್ಷಾಸಪುರ ಚಕ್ರವರ್ತಿಯಾದ ಮಹಿಷಾಸುರ ಮಹಾರಾಜನಂದ ಒಡಿಬಡಿ ಮಗನೇ ಇಲ್ಲಿ ಹಿಡಿದುಕೊಳ್ಳಿ. ಏನಂದ್ರು ಮಾಡ್ತಾರ? ಏನಂದ್ರು? ಇವಾಗ ಬೀಳಲ್ಲ ನನಗೆ. ಅವ್ರು ಕತ್ತಿದ್ದಾಗ ನನ್ನ ಮೇಲೆ ಬರೋದಕ್ಕೆ ನಾನು ದೂರ ಹೋಗಿದ್ದೆ. ಮಹಿಷಾಸುರ ಮಹಾರಾಜರಂತೆ. ಮಹಿಷಾಸುರ ಮಹಾರಾಜರು ಆ, ಮಹಿಷಾಸುರ ಮಹಾರಾಜರಾದರೂ ಉಳಿತಾಯಿ ಸ್ವಾಮಿ ಆ ಅರಮಂದರನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣವೇ ಈ ಶೃಂಗಾರದಿಂದ ಕಂಗೊಳಿಸುವ ಗಂಡು ಮಂಟಪಕ್ಕೆ ನಾರು ಬಂದ ಕಾರಣ ಅಂದರೆ ಎಲ್ಲ ಕೊಟ್ಟವ ಪ್ರಧಾನಿಯಾದ ಬಿಡಲ ಚಕ್ಷಾಸುರನು ನಮ್ಮ ರಾಜ್ಯದೋಡು ನಿತ್ಯ ಕೃತ್ಯವನ್ನು ಮಾಡುವತಕ್ಕ ಪದ್ಧಾತಿಯನ್ನು ಕೇಳುವ ಕಾರಣ ಈ ಸಭಿಗೆ ಮರೋಣವಾಯಿತು ಸಾರತೆ ಅತಿ ಜಾಗ್ರತೆ.
ಆಸರ ಹೇಳಪ್ಪ. ಎಂತ ಆಯ್ತು? ಆಯ್ತಲ್ಲ? ವಿಚಾರ ಮಾಡ್ಲಾ? ಹಾ, ನೈವೇದ್ಯದಿಂದ ಭಯಭಕ್ತಿಯಿಂದ ವಿಚಾರ ಮಾಡು. ಎದ್ದಳ. ಎದ್ದಳ. ನಿನ್ನ ಮೇಲಲ್ಲ. ಇರ್ಲಿ, ವಿಚಾರ ಮಾಡು. ಹೌದಾ? ವಿಚಾರ ಮಾಡಿದ್ರೆ ಮಾತಾಡ್ತಾರ. ಅದೇನಿದ್ರು ನಿನ್ನ ಮೇಲಲ್ಲ.
ನಮ್ಮ ಹೆಸರು ಹೇಳ್ಬೇಕಂತ. ನೀವು ದಾರಿ ನಿಮ್ಮ ಹೆಸರು ಕೇಳ್ತಾರ? ನಿಮ್ಮ ಹೆಸರು ಸಾರಥಿ ಸಾರಥಿ ಅಂತ ಕರೀತಾರೆ ಸ್ವಾಮಿ. ತಾವುದಾದ ತಮ್ಮ ನಾಮ ಅಂಕಿತವೇನು? ಹೌದು. ಆಕಾಶದಲ್ಲಿರುವ ತಾರೆಗಳು ಬಿಡಲಾಸೂರನೆಂದು ತಿಳಿಯಲ ಚರ ಬಿಡ್ಲಾಸುರ ಅಂತ ಅವ್ರೇನ್ ಬಂದಿದ್ರಲ್ಲ ಮಹಿಷಾಸುರ, ಅವರ ಅನುಜನಾದ ಪಟ್ಟದ ಪ್ರಧಾನಿ ಬಿಡ್ಲಾಸುರ ಆದಂತವ್ರು ಯಾರು? ಬಿಡ್ಲಾಸುರ ಆದ್ರೆ ತಾಯಿ ಸ್ವಾಮಿ
ಆ ಅರಮಂದರನ್ನು ಬಿಟ್ಟು ಸಭಾಮಂದಿರಕ್ಕೆ ಬಂದ ಕಾರಣ ಶೃಂಗಾರದಿಂದ ಕಂಗೊಳಿಸುವ ಆ ಬಂಗಾರದ ಮಂಟಪಕ್ಕೆ ನಾನು ಬಂದ ಕಾರಣವೇನೆಂದರೆ ನಮ್ಮ ರಾಜರಾದ ಮಹಿಷಾಸುರ ಮಹಾರಾಜರು ಬರ ಹೇಳಿದ ಕಾರಣ ಈ ಸಭೆಗೆ ಬರೋಣವೆಂದು ಸಾಲದೆ ಶ್ರೀಧರ ಮಂಡಲವನ್ನು ಹರ್ಬಗಕ್ಕೆ ಸಪ್ತ ಸಮುದ್ರದೋಳು ಹೊರಗಿರುವ ಪೂರ್ವನು ಮೇಲ್ಮಾನಕ್ಕೆ ವನಸೂತ್ರದ ಕಡುರೌಸ ಬಂದಿರುತ್ತ ಶ್ರೀರ ಮಂಡಲ ಪೂರ್ತ ಹುಡುಗಿಸುವ ಎಲ್ಲ ಹರ್ಬಗಕ್ಕೆ ಗರ್ಭಿಣಿ ಸ್ತ್ರೀಯರು ಎಡಬಡಿಸದೆ ಬಿಡವು ಶಾಲಿಗಳು ಎಡತಲೆಯ ಮುಟ್ಟಲ್ಲಿಸಿ ಜಂಬೂ ಜಡಾರೆ ಎನ್ನುವ ಕಾಲಿಕಕ್ರಿಯ ತೊಡಗಿನ ಕಟ್ಟು ಚಂದನವನ್ನು ಕರ್ತಾಶ ಮಾವ ದೇವತೆಗಳಮ್ಮ ಕಲೆಗಳಕ್ಕೆ ಸಿಕ್ಕಿಸಿ ಸಿಕ್ಕಂದಿರೋಳು ಹತ್ತಿರ ಹಿಂದೆ ಕೊಂಡ ತಮ್ಮ ತಾಯಿಯ ಹಾಲು ಕಕ್ಕಿಸಿ ಬಿಡುವ ಇಂಥ ರಾಜ ವೀರ ಭಾಗದು ಭಯವಿಲ್ಲದ ವಿಚಾರ ಭಯವಿಲ್ಲದ ವಿಚಾರ ಮಾಡುವ ನೀರುದಾರೋ ನಿನ್ನ ಜನರೇ ಜನಕರು ಪ್ರೇಮದಿಂದ ಕರೆಯುವ ನಾಮಧೇನು ಚೆನ್ನಾಗಿ ನುಡಿದು ಜೀವಿಸಲಾಯಿತ ಎನ್ನವಳು ನಿಂತು ಚೆನ್ನಾಗಿ ಜೀವಿಸಿ ನಿನ್ನ ಮರಣ ಬರಲಾರದಂತೆ ಹಾಗಲ್ಲ ಎಲ್ಲ ಸಮ್ಮುಖದೊಳಗೆ ನಿಂತು ಹೌದಾ ಭಯವಿಲ್ಲದ ವಿಚಾರ ಮಾಡುವಿ ನೀನು ತಾನು ಹೌದು ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ ಹೌದು ನಿನ್ನ ಹೆಸರು ಅಂತ ಕೇಳ್ತಾರ ಹೆಸರು ಸಾರಥಿ ಸಾರಥಿ ಅಂತ ಕರೀತಾರೆ ಸ್ವಾಮಿ. ಸಾರಥಿ ಹಾಕದ ಉಳಿತಾಯಿತು ಎತ್ತ ಭರವಂತವನಾಗು ಹಿಡಿ ಹಿಡಿ ಬಣ್ಣದ ಹುಡುಗಾರ ಕೊಡವೆ ಸಡಗರದಿಂದ ನಿನ್ನ ನಡುವಿನೋಳು ಧರಿಸೋ ಎಲ್ಲ ಸಾರಥಿ ಇದು ನಿನಗೆ ಒಪ್ಪಿದ್ದೇನೆ ಯಾವುದಾನೆಂದರೆ ಎಲ್ಲ ಕೋರ ಧರ್ಮವಾದ ಕೋರ ಗಾಳಿಗೆ ವಂಶಕ್ಕೆ ಪರ್ವತಗಳು ಈ ಧರಣಿಗೋ ಬಿಟ್ಟು
ಮುಂದೆ ಇಟ್ಟುಕೊಂಡು ಎಲ್ಲ ಕಾದೋಳು ಬರೆಯುವ ಕವಚಾರಿಯ ಚಮತ್ಕಾರಕ್ಕೆ ಅಂತರಾದಲ್ಲಿ ತಿಂದರು 10 ಕೋಟಿ ದೇವಸ್ಥರು ಇದು ಏನು ಹರ್ಪಡ ವೈಕುಂಠವಾಸಿ ನಾರಾಯಣನು ಕ್ಷೀರಸಾಗರ ನೋಡಿ ಕಳ್ಳದಂತೆ ಕೃಷ್ಣ ಎತ್ತಲೋ ಮಾಯವಾದಂತೆ ಇಂಥ ಬುಧಗಳ ಪ್ರಾಪ್ತಿ ಸಕ್ಷಾಸೂರನೆಂದು ಹೊಳ್ಳಿ ಹೊಳ್ಳಿ ನಗರಿ ಹೆಣೆ ಹೆಣೆ ತುತೋರಿ ಸ್ವಾಮಿ ಸಖ್ಯಾಸುರಾದರು ಎಂದಾಯಿ ಸ್ವಾಮಿ ಅರಮಂದರ ನಮಿತಿ ಸಭಾಮಂದಿರಕ್ಕೆ ಬಂದ ಕಾರಣವೇ ಶೃಂಗಾರದಿಂದ ಕಂಗೊಳಿಸುವ ಬಹಂಗಾರದ ರಂಗು ಮಂಟಪಕ್ಕೆ ನಾನು ಬಂದ ತಾತ್ಪರ್ಯವೇನೆಂದರೆ ನಮ್ಮ ರಾಕ್ಷಸಕುಲ ಚಕ್ರವರ್ತಿ ಮಹಿಷಾಸುರ ಭೂಪತಿಯು ಬರಗೇಳಿದ ಕಾರಣ